ನಿನ್ನೆಯಿಂದ ಅವನೇನು ತಿಂತಾ ಇಲ್ಲ. ಏನೋ ನಿನ್ನೆಯಿಂದ ಅವನೇನು ತಿಂದಿಲ್ಲ. ಇವಾಗಲೂ ತಿಂಡಿ ತಿಂತಾ ಇಲ್ಲ. ಯಾಕೆ? ಅವ್ನು ಈ ವೀಕು ನನ್ನ ಲೈಫೇ ಫ್ಲಾಪ್ ಸ್ಟೋರಿ ಆಗೋಯ್ತು. ಬೇಜಾರಲ್ಲಿ ಕೂತಿದ್ದಾರೆ ಗಿಲ್ಲಿಯವರು. ಹೌದು ವೀಕ್ಷಕರೇ, ಸದ್ಯ ಕಾವ್ಯ ಅವ್ರಿಗೆ ನಿನ್ನೆ ಅಳಿಸಿದ್ದಾಗಿದೆ. ಬಿಗ್ ಬಾಸ್ ಟಾಸ್ಕ್ ಅಂತ ಕೊಟ್ಟಿದ್ರು, ಬಟ್ ಟಾಸ್ಕ್ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಕಾವ್ಯ ಅವರು ಕಣ್ಣಲ್ಲಿ ನೀರು ಹಾಕಿದ್ರು. ಅವರು ಕೂಡ ರಾತ್ರಿ ಸರಿಯಾಗಿ ಊಟ ಮಾಡಲಿಲ್ಲ. ಅದಕ್ಕೆ ಗಿಲ್ಲಿಯವರು ನಿನ್ನೆಯಿಂದ ಏನೂ ಕೂಡ ಇಲ್ಲಿ ತಿಂದಿಲ್ಲ. ಕಾವ್ಯ ಅವ್ರಿಗೆ ಬೇಜಾರಾಗಿದೆ ಅವರಿಂದ ಅಂತ ಗೊತ್ತಲ್ವಾ. ಇದು ಟಾಸ್ಕ್ ಇದ್ರೂ ಕೂಡ ಮನ್ಸಾರೆ ಅವರು ಸಿಕ್ಕಾಪಟ್ಟೆ ಒಂದು ಫ್ರೆಂಡ್ಶಿಪ್ಪು ಬಾಂಡಿಂಗು ಚೆನ್ನಾಗಿರೋದಕ್ಕೆ ಇಲ್ಲಿ ಕಾವ್ಯ ಅವ್ರ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ನಲ್ಲ ಅನ್ನೋ ಒಂದು ಫೀಲಿಂಗಿಗೆ ಗಿಲ್ಲಿಯವರು ನಿನ್ನೆ ನೈಟಿಂದ ಏನೂ ಕೂಡ ಇಲ್ಲಿ ತಿಂದಿಲ್ವಂತೆ. ನೋಡಿ, ಫ್ರೆಂಡ್ಶಿಪ್ ಅಂದರೆ ಈ ರೀತಿ ಇರಬೇಕು. ಯಾಕಂತಂದರೆ ಕಾವ್ಯ ಅವರು ಕೂಡ ಸರಿಯಾಗಿ ಊಟ ಮಾಡಲಿಲ್ಲ. ಅದಕ್ಕೆ ಗಿಲ್ಲಿಯವರು ಕೂಡ ಇಲ್ಲಿ ಊಟ ಮಾಡಿಲ್ಲ ಅಂತ ಇಲ್ಲಿ ಹೇಳ್ತಿದ್ರೆ, ರಜತ್ ಅವ್ರು ಹೇಳ್ತವ್ರೆ ಇಲ್ಲ ಏನೋ ಸ್ಕೆಚ್ ಹಾಕೋನೆ, ಏನೋ ಸ್ಕೀಮ್ ಇರಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಬಿಗ್ ಬಾಸ್ ಏನಾದರೂ ಟಾಸ್ಕ್ ಕೊಟ್ಟಿದ್ದಾರೆ, ಸೀಕ್ರೆಟ್ ಟಾಸ್ಕು ಅಂತಂದ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ತಿದ್ದಾರೆ. ಹೌದು, ಸೀಕ್ರೆಟ್ ಆದ ಟಾಸ್ಕ್ ಏನೋ ಕೊಟ್ಟಿದ್ದಾರೆ, ಆದರೆ ಊಟ ಬಿಡಬೇಕು ಅಂತ ಅಲ್ಲ. ಇಲ್ಲಿ ಕಾವ್ಯ ಅವ್ರನ್ನ ಅಳಿಸ್ಬೇಕು, ಫೋಟೋ ಎತ್ತಿಕ್ಸ್ಬೇಕು ಅಂತ ಇಲ್ಲಿ ಕೊಟ್ಟಿದ್ರು. ಆದರೆ ಆ ಒಂದು ಟಾಸ್ಕ್ ಏನೋ ಕಂಪ್ಲೀಟ್ ಆಗಿದೆ. ಆದರೆ ಇಲ್ಲಿ ಅವರಿಂದ ಗಿಲ್ಲಿಯವರಿಂದ ಕಾವ್ಯ ಅವ್ರಿಗೆ ಹರ್ಟ್ ಆಯಿತು ಅಂತಂದ್ಬಿಟ್ಟು ಗಿಲ್ಲಿಯವರು ಇಲ್ಲಿ ಊಟ ಬಿಟ್ಬಿಟ್ಟು ಕೂತ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಬೇಜಾಗಿರೋದೇನಪ್ಪ ಅಂತಂದರೆ, ಒಟ್ಟಿನಲ್ಲಿ ಕಣ್ಣಲ್ಲಿ ನೀರೇನೋ ಹಾಕ್ಸಿದ್ದು ಆಯಿತು, ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಅದ್ರ ಜೊತೆ ಮನೆಯವರೆಲ್ಲರೂ ಕೂಡ ಇವ್ರ ಮೇಲೆ ಡೌಟ್ ಬೀಳ್ತಿದ್ದಾರೆ. ಗಿಲ್ಲಿಯವ್ರ ಮೇಲೆ ಇವರು ಕಳ್ಳ ಮಳ್ಳ ಸುಳ್ಳ ಅನ್ನೋ ಟೈಟಲ್ ಎಲ್ಲ ಕೊಡ್ತಿದ್ದಾರೆ. ಆದರೂ ಕೂಡ ಮುಂಚೆನೇ ಬೇಜಾರಲ್ಲಿ ಇದ್ದರೂ ಕೂಡ ಮತ್ತೆ ಇನ್ನಷ್ಟು ಬೇಜಾರು ಮಾಡಿಕೊಂಡು ಒಂದೇ ಕಡೆ ಏನು ಕೆಲಸ ಹೇಳ್ತಾರೋ ಅಷ್ಟನ್ನು ಮಾತ್ರ ಇಲ್ಲಿ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಕೆಲಸ ಮಾಡಲ್ಲ ಅಂತ ಗಿಲ್ಲಿಯವ್ರಿಗೆ ಹೇಳ್ತಿದ್ರು. ಈಗ ಬಿಗ್ ಬಾಸು ಇಲ್ಲಿ ಅಡುಗೆ ಮನೆಯಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿರೋ ಕಾರಣ ಎಲ್ರಿಗೂ ಕೂಡ ಈಗ ಅಶ್ವಿನಿ ಅವರು ಮತ್ತು ಇಲ್ಲಿ ಗಿಲ್ಲಿ ನಟ ಅವರು ಅವರೇ ಅಡುಗೆ ಮಾಡಬೇಕು ಮತ್ತು ಅವರೇ ಬಡಿಸ್ಬೇಕು. ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ತುಂಬ ಚೆನ್ನಾಗಿ ಟಾಸ್ಕ್ ಇದೆ. ಆದರೆ ಇಲ್ಲಿ ನೋಡೋಕ್ಕಾಗ್ದಿರೋದೇನಪ್ಪ ಅಂತಂದರೆ ಗಿಲ್ಲಿಯವರು ಇಲ್ಲಿ ಊಟ ಬಿಟ್ಟು ಕೂತ್ಕೊಂಡಿರೋದು. ಕಾವ್ಯ ಅವ್ರಿಗೂ ಕೂಡ ತುಂಬಾ ಹರ್ಟ್ ಆಗಿದೆ. ಅವ್ರಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಡೌಟ್ ಬಂದಿದೆ, ಏನಾದರೂ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರಾ ಅಂತಂದ್ಬಿಟ್ಟು. ಯಾಕಂತಂದರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಎದ್ದಿದ್ರು ಅಂತಂದ್ಬಿಟ್ಟು ಹೇಳಿದ್ರು. ಯಾಕಂದರೆ ಸೈಕಲ್ ಟಾಸ್ಕ್ ಅಂತ ಕೊಟ್ಟಿದ್ರು, ಆದರೆ ಬಿಗ್ ಬಾಸ್ ಹೇಳಿದ್ದು ಮಲ್ಕೊಳ್ಳಿ ಅಂತಂದ್ಬಿಟ್ಟು ಯಾರೂ ಕೂಡ ಮಲ್ಕೊಂಡಿಲ್ಲ. ಅದರಲ್ಲೂ ಕೂಡ ಗಿಲ್ಲಿಯವರು ಕೂಡ ಇಲ್ಲಿ ಮಲ್ಗಿಲ್ವಲ್ಲ, ಅದಕ್ಕೆ ಎಲ್ರಿಗೂ ಕೂಡ ಡೌಟ್ ಬಂದಿದೆ. ಏನೇ ಆದರೂ ಕೂಡ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಅಶ್ವಿನಿಯವರು ಮತ್ತು ಇಲ್ಲಿ ಗಿಲ್ಲಿಯವರು ಆಯ್ಕೆ ಆಗಿದ್ದಾರೆ. ಇನ್ನು ಅಫಿಷಿಯಲಿ ಇಲ್ಲಿ ಬಿಗ್ ಬಾಸ್ ಅವರು ಹೇಳಬೇಕಿದೆ ಅಷ್ಟೇ. ಯಾವಾಗ ಹೇಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಸಿಕ್ಕಾಪಟ್ಟೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಂತಂದರೆ ಈ ಒಂದು ವಿಚಾರನ ಕಾವ್ಯ ಅವ್ರಿಗೆ ತಿಳಿಸ್ಬೇಕಲ್ಲ, ಅದಕ್ಕೆ ಸದ್ಯ ಇವಾಗ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಾದ್ಮೇಲೆ ಕಾವ್ಯ ಅವರು ಯಾವ ರೀತಿ ಇರ್ತಾರೆ ಅನ್ನೋದ್ರ ಮೇಲೆ ನಿಜವಾಗ್ಲೂ ಕೂಡ ಇವರಿಬ್ಬರದ್ದು ಒಂದು ಬಾಂಡಿಂಗು ಫ್ರೆಂಡ್ಶಿಪ್ ಆಗಲಿ ನಿಂತಿದೆ ಅಂತಲೇ ಹೇಳ್ಬೋದು. ಕಿಚ್ಚನ ಪಂಚಾಯಿತಿಯಲ್ಲಿ ಲೆಟ್ರ್ ಎಲ್ಲ ಬಂದಾದಮೇಲೆ ಎಲ್ಲರೂ ಕೂಡ ಸ್ವಲ್ಪ ಎಚ್ಚೆತ್ಕೊಂಡಿದ್ರು. ರಾಶಿಕ್ ಅವ್ರು ಇರ್ಬೋದು, ಸೂರಜ್ ಅವ್ರು ಇರ್ಬೋದು, ಬಟ್ ಅವ್ರ ಪಾಟಿಗೆ ಅವ್ರು ಊಟ ಏನೋ ಮಾಡ್ತಿದ್ದಾರೆ, ಊಟ ತಿಂಡಿ ಎಲ್ಲ. ಆದರೆ ಇಲ್ಲಿ ಗಿಲ್ಲಿಯವರು ಅವರಿಂದ ಹರ್ಟ್ ಆಯ್ತಲ್ಲ ಕಾವ್ಯ ಅವ್ರಿಗೆ ಅನ್ನೋ ಒಂದೇ ಕಾರಣಕ್ಕೆ ಟಾಸ್ಕ್ ಇರ್ಬೋದು, ಆದರೂ ಕೂಡ ಫ್ರೆಂಡ್ ಅಲ್ವಾ, ಅದಕ್ಕೆ ಬೇಜಾರಾಗಿದೆ. ನೋಡೋಣ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಕಾವ್ಯ ಅವರು ಗಿಲ್ಲಿಯವ್ರನ್ನ ಮಾತಾಡಿಸ್ತಾರಾ ಇಲ್ವಾ ಅಂತಂದ್ಬಿಟ್ಟು. ಈಗ ಗಿಲ್ಲಿಯವ್ರನ್ನ ತಿರುಗೂ ಸಹ ನೋಡ್ತಾಯಿಲ್ಲ, ಯಾಕಂದರೆ ಅಷ್ಟೊಂದು ಇಲ್ಲಿ ಮಾತಾಡಿದ್ದಾರೆ ಗಿಲ್ಲಿಯವರು. ಆದರೆ ಇಲ್ಲಿ ಕೊಟ್ಟಿದ್ದು ಗೇಮ್ಗೋಸ್ಕರ ಅಲ್ವಾ, ಇಲ್ಲಿ ಗಿಲ್ಲಿಯವ್ರದ್ದು ಕೂಡ ಏನೂ ತಪ್ಪಿಲ್ಲ. ಬಟ್ ಕಾವ್ಯ ಅವರು ಇದನ್ನು ಅರ್ಥ ಮಾಡಿಕೊಂಡು ಇದೊಂದು ಟಾಸ್ಕ್ ಅಂತ ಗೊತ್ತಾದ್ಮೇಲೆ ಮಾತಾಡಿಸ್ತಾರಾ ಇಲ್ವಾ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.